ಏನೆಲ್ಲ ಅನರ್ಥ ನಡೆದರೂ ಶಿವನು ಸಮಾಧಿಯಿಂದ ಆಚೆ ಬರುವುದಿಲ್ಲ. ತಾರಕಾಸುರನ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿತ್ತು. ಆಗ ಇಂದ್ರದೇವ ಕಾಮದೇವನಿಗೆ ಮೋಹದ ಬಾಣದಿಂದ ಶಿವನನ್ನು ಸಮಾಧಿಯಿಂದ ಎಚ್ಚರಿಸಲು ಆದೇಶ ಹೊರಡಿಸುವನು. ಅದೇ ಸಮಯದಲ್ಲಿ ಸೌಂದರ್ಯವತಿಯಾದ ಪಾರ್ವತಿ ಶಿವನ ಎದುರು ನಿಂತಿದ್ದಳು. ಕಾಮದೇವ ಬಾಣ ಹಾರಿಸಿದ. ಒಂದು ಕ್ಷಣ ತನ್ನ ಸಮಾಧಿ ಭಂಗವಾಯಿತೆಂದು ಶಿವನು ಕೋಪದಿಂದ ತನ್ನ ಮೂರನೇ ಕಣ್ಣು ತೆರೆದು ಕಾಮದೇವನನ್ನು ಭಸ್ಮ ಮಾಡಿದನು. ಅಲ್ಲೇ ನಿಂತಿದ್ದ ಪಾರ್ವತಿಯನ್ನು ಗಮನಿಸದೆ ಶಿವ ಹೊರಟಿದ್ದನ್ನು ಕಂಡು ಪಾರ್ವತಿ, ನನ್ನೊಬ್ಬಳನ್ನೇ ಬಿಟ್ಟು ಎಲ್ಲಿ ಹೋಗುತ್ತಿರುವಿರಿ ಸ್ವಾಮಿ ಎಂದಾಗ ಶಿವ, ಯಾರು ನೀವು ದೇವಿ ಎನ್ನುವನು. ಅದಕ್ಕೆ ಪಾರ್ವತಿ, ನಾನು ನಿಮ್ಮವಳು, ನಾನು ನಿಮ್ಮ ಪಾರ್ವತಿ ಎಂದಾಗ ಶಿವ, ನಾನೊಬ್ಬ ವೈರಾಗಿ, ನನಗೆ ಲೌಕಿಕ ಆಸೆಗಳಿಲ್ಲ, ಯಾವ ಪ್ರೀತಿಯೂ ಬೇಡ ಎಂದು ಹೇಳಿ ಅಲ್ಲಿಂದ ಹೊರಟ. ಆಗ ಪಾರ್ವತಿ ನೋವಿಂದ ಕಣ್ಣೀರಿಡುತ್ತಾ ಅಲ್ಲೇ ಕುಸಿಯುವಳು. ಆದರೆ ಇದು ತಿರಸ್ಕಾರವಾಗಿರಲಿಲ್ಲ. ಇಲ್ಲಿಂದ ಪಾರ್ವತಿಯ ನಿಜವಾದ ತಪಸ್ಸು ಹೇಗೆ ಆರಂಭವಾಗುತ್ತದೆ ನೋಡೋಣ ಮುಂದಿನ ಭಾಗದಲ್ಲಿ.